ಈ ವಿಡಿಯೋ ಇವತ್ತು ಕರ್ನಾಟಕ ರಾಜ್ಯದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂಥ ಶಾಸಕರು ಮತ್ತು ಮಂತ್ರಿಗಳು ನೋಡಬೇಕು. ಕೇಂದ್ರ ಸರ್ಕಾರದ ಪ್ರಹ್ಲಾದ್ ಜೋಶಿ ಸಾಹೇಬರು ನೋಡಬೇಕು, ಕಾರ್ಮಿಕ ಮಂತ್ರಿ ಸಂತೋಷ್ ಲಾಡ್ ನೋಡಬೇಕು, ಪ್ರಸಾದ್ ಅಬ್ಬಯ್ಯ ನೋಡಬೇಕು, ಅರವಿಂದ ಬೆಲ್ಲದ ನೋಡಬೇಕು, MR ಪಾಟೀಲ್ ನೋಡಬೇಕು, ಕೋನರೆಡ್ಡಿ ನೋಡಬೇಕು, ಮಹೇಶ್ ತೆಂಗಿನಕಾಯಿ ನೋಡಬೇಕು, ಇಬ್ಬರು ಮಾಜಿ ಮಂತ್ರಿಗಳು ಜಗದೀಶ್ ಶೆಟ್ಟರ್ ಮತ್ತು ಬಸವರಾಜ ಬೊಮ್ಮಾಯಿ ನೋಡಬೇಕು. ಏನು ನಡೆದೈತಿ ಹುಬ್ಬಳ್ಳಿ ಧಾರವಾಡದಲ್ಲಿ ಕಳೆದ 3 ದಿನಗಳಿಂದ ಸಮೀಕ್ಷೆ ಮಾಡಿದಾಗ ನಿಮ್ಮನ್ನು ಸೋಲಿಸೋ ಸಲುವಾಗಿ ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿ ಯಾವ ರಣತಂತ್ರ ಹೆಣ್ಯಾಕತಾನ ಅವನು ಅಲ್ಲಿಂದ ಓಡಿಸಬೇಕು. ನೀವು ನಿಮ್ಮದು ಪರಮ ಕರ್ತವ್ಯ. ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ಕೇಂದ್ರದಿಂದ ಅನುದಾನ ತರ್ತೀರಿ, ಹುಬ್ಬಳ್ಳಿ ಧಾರವಾಡಕ್ಕೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ಅನೇಕ ಉಪಯೋಗಗಳನ್ನ ಮಾಡಿ ಕೊಡಾಕತ್ತೀರಿ, IT-BT ತರಾಕತ್ತೀರಿ. ನಿಮ್ಮ ಹಿಂದೆ ಏನು ನಡೆದೈತೆ ಅನ್ನೋದು ಕಂಡು ಹಿಡಿಬೇಕರಲ್ಲ. ಕರ್ನಾಟಕ ರಾಜ್ಯದ ಉಸ್ತುವಾರಿ ಮಂತ್ರಿ, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮತ್ತು ಧಾರವಾಡ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದೇ ಸಂತೋಷ್ ಲಾಡ್ ಅವರು ಕರ್ನಾಟಕ ರಾಜ್ಯದ ಕಾರ್ಮಿಕ ಮಂಡಳಿಗೆ ಮತ್ತು ಕಾರ್ಮಿಕರಿಗೆ ತಂದಂಥ ಅನೇಕ ಉಪಯೋಗಗಳನ್ನ ನೋಡಿದರೆ ಧಾರವಾಡದಲ್ಲಿ ಆ ಜಿಲ್ಲಾ ಮಟ್ಟದ ಅಧಿಕಾರಿ ಹೆಂಗೆ ಡ್ಯಾಮೇಜ್ ಮಾಡಾಕತ್ತಾನ ಅನ್ನೋದು ಇವತ್ತು ವಿವರವಾಗಿ ಹೇಳಕ್ಕೆ ಬಂದೀನಿ. ಅವನು ಯಾರು? ಭಾಳ ಯಕ್ಷ ಪ್ರಶ್ನೆ ಆಗತೈತಲ್ರಿ. ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿ ಪ್ರಹ್ಲಾದ್ ಜೋಶಿ ಅವರ ವಿರೋಧ ಮಾಡಿ ಅವರನ್ನು ಸೋಲಿಸೋ ಸಲ ಪ್ಲ್ಯಾನ್ ಮಾಡ್ತಾನೆ, ಸಂತೋಷ್ ಲಾಡ್ ಅವ್ರನ್ನ ಮಾಡ್ತಾನೆ. ಅದು ನಗರದ ಶಾಸಕ ಅರವಿಂದ ಬೆಲ್ಲದ್, ಮಹೇಶ್ ತೆಂಗಿನಕಾಯಿ, ವಿನಯ ಕುಲಕರ್ಣಿ, MR ಪಾಟೀಲ್ ಕುಂದಗೋಳ ಮತ್ತು ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ, ಪ್ರಸಾದ್ ಅಬ್ಬಯ್ಯ ಇವರೆಲ್ಲರೂ ಕೂಡ್ಕೊಂಡು ಯಾವುದೇ ಪಕ್ಷ ಭೇದ ಮರೆತು ಇವತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರವನ್ನು ಬಹಳ ಸುಧಾರಣೆ ಮಾಡ್ತೀವಿ ಅಂತೇಳಿ ನನಗೆ ವಾಗ್ದಾನ ಮಾಡಿದಿರಿ. ಕಳೆದ 3 ದಿನ ಹಿಂದೆ ನಾನು ವಿಡಿಯೋ ಮಾಡಿದ್ದೀನಿ. ಅದೇ ಸ್ಥಳದಲ್ಲಿ ನಿಂತು ಧೂಳಿನಿಂದ ಹಾಳಾಗತೈತಿ. ಈ ಧೂಳನ್ನು ಕಡಿಮೆ ಮಾಡಿ ಮಕ್ಕಳ ಮೇಲೆ ಆರೋಗ್ಯದ ವ್ಯತಿರಿಕ್ತ ಪರಿಣಾಮ ಬೀರಾಕತೈತಿ. ಅದನ್ನೆಲ್ಲ ಬಂದ್ ಮಾಡಬೇಕು, ಅದಕ್ಕೆ ಅಭಿವೃದ್ಧಿ ಮಾಡಬೇಕು ಅಂದಾಗ ಪ್ರಹ್ಲಾದ್ ಜೋಶಿ ಸಾಹೇಬರನ್ನ ಮೆಚ್ಚಲೇಬೇಕು. ಅವರು ಸ್ಪಂದಿಸಿದರು, ಅರವಿಂದ ಬೆಲ್ಲದ್ ಅವರು ಸ್ಪಂದಿಸಿದರು, ಪ್ರಸಾದ್ ಅಬ್ಬಯ್ಯ ಅವರು ಸ್ಪಂದಿಸಿದರು. ಮಹೇಶ್ ತೆಂಗಿನಕಾಯಿ ನಮಗೇನು ಮಾತಾಡಲಿಲ್ಲ. ಅರವಿಂದ ಬೆಲ್ಲದ ಮಾತ್ರ ನಮಗೆ ಮಾತಾಡಿ ಹುಬ್ಬಳ್ಳಿ ಧಾರವಾಡ ಬಗ್ಗೆ ನೀವು ಮಾಡುತ್ತಿರುವ ಕಾಳಜಿಯ ಸುದ್ದಿ ನಾನು ಮೆಚ್ಚುತ್ತೀನಿ, ಅದರ ಬಗ್ಗೆ ನಮ್ಮ ಕೆಲಸ ಕಾರ್ಯ ಪ್ರಾರಂಭ ಮಾಡ್ತೀವಿ. ಆದರೆ ಒಬ್ಬ ಅಧಿಕಾರಿ, ಆ ಜಿಲ್ಲಾ ಮಟ್ಟದ ಅಧಿಕಾರಿ, ಅವನ ಹಿನ್ನೆಲೆ ಏನು, ಅವನಿಗೆ ಯಾರ ರಾಜಕಾರಣಿಗಳ ಬೆಂಬಲ, ಯಾವ ಖಾನದ ಕೈವಾಡದ ಪುರುಷದ ಬೆಂಬಲ, ಯಾವ ಶಾಸಕನ ಬೆಂಬಲ, ಯಾವ ಆಧಾರದ ಬೆಂಬಲ, ಇವತ್ತು ಅವನು ಏನು ಮಾಡಕತ್ತಾನ ಅಲ್ಲಿ ಇವತ್ತು ಬಹಳ ಸಮೀಕ್ಷೆ ಮಾಡಬೇಕು. ಜಿಲ್ಲಾಧಿಕಾರಿ ಮತ್ತು ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ಲಿಖಿತವಾಗಿ 100 ದೂರುಗಳನ್ನು ಕೊಟ್ಟರೂ ಸಹಿತ ಅವೇನು ಅಳಗ್ಯಾಡಕ್ಕೆ ತಯಾರಿಲ್ಲ. ನನಗೆ ಪ್ರಹ್ಲಾದ್ ಜೋಶಿ ಅವ್ರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಸಂತೋಷ್ ಲಾಡ್ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಧಾರವಾಡದ ಆದರ್ಶ ಜಿಲ್ಲಾಧಿಕಾರಿ ಅಂತ್ರಿ ದಿವ್ಯಾಶ್ರೀ ಅವ್ರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಪ್ರಸಾದ್ ಅಬ್ಬಯ್ಯ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಮಹೇಶ್ ತೆಂಗಿನಕಾಯಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಅರವಿಂದ ಬೆಲ್ಲದ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವೇನು ಮಾಡ್ತೀರಿ? ಮಾಧ್ಯಮದವ್ರು ಅಂತ ಸವಾಲಾಗ್ತಾನೆ. ನಾನು ಸಮೀಕ್ಷೆ ಮಾಡುವಾಗ ಅನೇಕ ಅಭಿವೃದ್ಧಿ ಕಾಮಗಾರಿಗಳು ಆ ಜಿಲ್ಲಾ ಮಟ್ಟದ ಅಧಿಕಾರಿ ಹತ್ರ ಬರ್ತಾವೆ, ಕೋಟಿ ಗಂಟಲೆ ಬರ್ತಾವೆ. ಆ ಸಮರ್ಪಕವಾಗಿ ವಿಧಾನಸಭಾ ಕ್ಷೇತ್ರವಾರ ಸಮಗ್ರ ಅಭಿವೃದ್ಧಿ ಕೆಲಸ ಮಾಡುವ ಸಲುವಾಗಿ ಅಲ್ಲಿ ಆ ಹಣವನ್ನು ಬಳಸಬೇಕಾಗ್ತೈತಿ. ಆದರೆ ಈ ಶಾಸಕರು ತಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಎಷ್ಟು ಕೋಟಿ ಬಂತು ಅಂಥೇಳಿ ಟಿಕ್ ಹಾಕಿ ಹೋಗಿಬಿಡ್ತಾರೆ. ಆದರೆ ಕಾಮಗಾರಿ ಮಾಡೋರು ಯಾರು? ಆ ಕಾಮಗಾರಿ ಮಾಡುವಂಥವರು ಅಲ್ಲಿ ಬಂದು ನೋಡಿ ಅದನ್ನು ಸಮಗ್ರವಾಗಿ ಕೆಲಸ ಮಾಡಬೇಕು. ಆ ಕೆಲಸ ಮಾಡಿದರೆ ಮಾತ್ರ ಶಾಸಕ ಗೆಲ್ತಾನೆ. ಇಲ್ದಿದ್ರೆ ಈ ಎಲ್ಲ ಶಾಸಕರನ್ನು ಸೋಲಿಸುವ ರಣತಂತ್ರ ಹೆಣಿತಾನ್ರಿ ಅವನು. ಈಗಾಗಲೇ ಅವನ ವಿರುದ್ಧ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಮೇಲೆ ದೂರು ಕೊಟ್ಟರು. ಇದೇ ಧಾರವಾಡದ ಜಿಲ್ಲಾಧಿಕಾರಿಗೆ ಮುಖದ ಭೇಟಿಯಾಗಿ ದೂರು ಕೊಟ್ಟರು. ನೋ, ಎಷ್ಟು ಬಲವಾದ ಅವನ ಬೇರೆ ಬಿಟ್ಟಿರ್ಬೇಕು ಅವನು, ಆಲದ ಮರ. ಆದರೆ ಇವತ್ತು ಪ್ರಹ್ಲಾದ್ ಜೋಶಿ ಕೇಂದ್ರ ಮಂತ್ರಿ ಅವರಿಗೆ ಒಂದು ವಿನಂತಿ, ಸಂತೋಷ್ ಲಾಡ್ ಕಾರ್ಮಿಕ ಮಂತ್ರಿ ಒಂದು ವಿನಂತಿ, ಅವರ ಆಪ್ತ ಕಾರ್ಯದರ್ಶಿ ಆದಂಥ ಗಾಯಕ್ವಾಡ ನಿನಗೊಂದು ವಿನಂತಿ, ಪ್ರಸಾದ್ ಅಬ್ಬಯ್ಯ ಅವರೇ ನಿಮಗೆ ವಿನಂತಿ, ಅರವಿಂದ ಬೆಲ್ಲದವರೇ ವಿನಂತಿ, ಮಹೇಶ್ ತೆಂಗಿನಕಾಯಿ ವಿನಂತಿ, ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ. ಕರ್ನಾಟಕ ರಾಜ್ಯಕ್ಕೆ ಇಬ್ಬರೂ ಮಂತ್ರಿಗಳು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿರಿ, ನೀವು ಇಬ್ಬರು MP ಗಳದಿರಿ. ತಕ್ಷಣ ಅವನ ಮೇಲೆ ತನಿಖೆ ಮಾಡಬೇಕು, ಅವನಿಂದ ಒದ್ದು ಒಳಗೆ ಹಾಕಬೇಕು, ಜಿಲ್ಲಾ ಬಿಡಿಸ್ಬೇಕು.
ಅಂದ್ರೆ ನಾ ನಿಮಗೆ 28ಕ್ಕೆ ಭವಿಷ್ಯ, ಪ್ರಹ್ಲಾದ್ ಜೋಶಿ ನಿಮಗೆ 29ಕ್ಕೆ ಭವಿಷ್ಯ ಐತಿ. ಸಮಗ್ರ ಸುಧಾರಣೆ ಮಾಡಬೇಕು, ಅಲ್ಲಿ ಮೆಟ್ರೋ ರೈಲ್ ತರಬೇಕು, ಫ್ಲೈಓವರ್ ಮಾಡಬೇಕು, ಅನೇಕ ರೀತಿಯ ಸೌಲಭ್ಯಗಳನ್ನು ತರಬೇಕು, ಪ್ರತಿ ಗ್ರಾಮ ಮಟ್ಟದಲ್ಲಿ ಫ್ಲೈಓವರ್ಗಳನ್ನು ಹಾಕಿ ಸುಸಜ್ಜಿತವಾದ ಜನನಿಬಿಡ ಪ್ರದೇಶದಲ್ಲಿ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಬೇಕಂತೇಳಿ ನೀವೆಲ್ಲರೂ ಪಕ್ಷ ಭೇದ ಮರೆತು ಹುಬ್ಬಳ್ಳಿ ಧಾರವಾಡಿಯನ್ನು ಸುಧಾರಣೆ ಮಾಡೋಕ್ಕೆ ಬೆನ್ನು ಹತ್ತಿರಲ್ಲ. ಆದರೆ ನೀವು ಸುಧಾರಣೆ ಮಾಡೋಕ್ಕೆ ಬೆನ್ನು ಹತ್ತೋಕ್ಕಿಂತ ಮುಂಚಿತನ ಇವು ನಿಮಗೆ ಬತ್ತಿ ಇಡಾಕತ್ತಾನ. ಅವನು ಯಾರು ಕೇಳ್ರಿ, ಹೋಗಿ ನೇರವಾಗಿ ಧಾರವಾಡ ಜಿಲ್ಲಾಧಿಕಾರಿ ಈ ಕಡೆ ಅಲ್ಲಿ ಐತಿ ಫೈಲ್ ಇಟ್ಕೊಂಡು ಕೂತಾರ, ಅದನ್ನು ತನಿಖೆ ಮಾಡ್ತಾನಂತಾರೆ. ಏನು ತನಿಖೆ ಮಾಡ್ತಾರೆ? ಅವನ ಜ್ವಲಂತ ಪುರಾವೆ ಸಾಕ್ಷಿಗಳು ಸಿಕ್ಕರು ಸಹಿತ ಇನ್ನೂ ಅವನು ಅಲ್ಲೇ ಮೆರೆಯಾಕತಾನಂದ್ರೆ ಈಗ ನಿಮ್ಮ ಪ್ರತಿಷ್ಠೆಯ ಪ್ರಶ್ನೆ ಸಂತೋಷ ಲಾಡ್ ತಕ್ಷಣ ಫೋನೆ ಬಸ್ರಿ ದಿವ್ಯಾಶ್ರೀಗೆ ಫೋನ್ ಮಾಡ್ರಿ, ಆ ಅಧಿಕಾರಿನ ಜಿಲ್ಲಾ ಬಿಟ್ಟು ಹೊರಗೆ ಹಾಕ್ರಿ. ಪ್ರಹ್ಲಾದ್ ಜೋಶಿ ಅವರೇ, ಕೇಂದ್ರ ಮಂತ್ರಿ ಅಭಯ ಪ್ರಸಾದ್, ನಿಮ್ಮದು ಸರ್ಕಾರ ಐತಿ, ತಕ್ಷಣ ಫೋನೆ ಬಸ್ರಿ CMಗೆ ಮಾತಾಡ್ರಿ, ಜಿಲ್ಲಾಧಿಕಾರಿಗೆ ಮಾತಾಡ್ರಿ, ಚೀಫ್ ಸೆಕ್ರೆಟ್ರಿಗೆ ಮಾತಾಡ್ರಿ. ತಕ್ಷಣ ಮಾತಾಡ್ರಿ ಅಂದ್ರೆ ನಿಮಗೆ 28ಕ್ಕೆ ಭವಿಷ್ಯ ಐತಿ. ಕೋನರೆಡ್ಡಿ ಅವರೇ, ನೀವು ಭಾಳ ಈಗ ಮುಂಚೂಣಿಯಲ್ಲಿ ಇರುವಂಥ ಶಾಸಕ, ಜನಪ್ರಿಯ ಶಾಸಕ. ನವಲಗುಂದದಲ್ಲಿ ಈಗ ನಿಮ್ಮದು ಭಾಳ ಹವಾ ಐತಿ. 28ಕ್ಕೆ ಆರಿಸಿ ಬರೋ ವಿಚಾರ ಐತಿಲ್ರಿ ಕೋನರೆಡ್ಡಿ ಅವರೇ? 28ಕ್ಕೆ ಆರಿಸಿ ಬಂದ ವಿಚಾರ ಇದ್ರೆ, ಮಂತ್ರಿ ಆಗೋ ಏನಾದರೂ ಕನಸಿದ್ರೆ ಈ ಅಧಿಕಾರಿನ ಮೊದಲು ಇಲ್ಲಿಂದ ಖಾಲಿ ಜಾಗ ಮಾಡಿಸ್ಬೇಕು. ಯಾರು ಅನ್ನೋದು ಫೋನ್ ಮಾಡಿ ಹೇಳ್ರಿ, ಕೇಳ್ತನ್ನ. ತಕ್ಷಣ ಹೆಸರು ಡ್ಯಾಮೇಜ್ ಮಾಡಿ ಅಪಸ್ವರ ಮಾಡಿಸಿ ಎಲ್ಲರಲ್ಲಿ ಗೊಂದಲದ ವಾತಾವರಣ ಮಾಡುವ ವಿಚಾರ ನಮಗಿಲ್ಲ. ಆದರೂ ಸೂಕ್ಷ್ಮ ಹೇಳಿದ್ದೀನಿ, ಈ ಅಧಿಕಾರಿ ಏನು ಭಾನಗಡ ಮಾಡ್ಯಾನ, ಲಿಖಿತವಾಗಿ ಜಿಲ್ಲಾಧಿಕಾರಿ ಧಾರವಾಡ ಟೇಬಲ್ ಮೇಲೆ ಐತ್ರಿ 50ರಿಂದ 100 ಆರೋಪಗಳು. ಮುಖ್ಯ ಕಾರ್ಯದರ್ಶಿ ಕರ್ನಾಟಕ ವಿಧಾನಸೌಧ 3ನೇ ಮಹಡಿಯಲ್ಲಿ ಇರುವಂಥ ಶಾಲಿನಿ ರಜನೀಶ್ ಅವರು ಆದೇಶ ಮಾಡ್ಯಾರ ಎನ್ಕ್ವೈರಿ ಮಾಡ್ರಿ ಅಂತೇಳಿ. ಇಲ್ಲೂ ಇಲ್ಲ. ಎಷ್ಟು ತಾಕತ್ತು ಇರ್ಬೇಕು ಅವ್ನು, ಎಷ್ಟು ಶಕ್ತಿ ಇರ್ಬೇಕು ಅವ್ನು, ಎಷ್ಟು MLAಗಳನ್ನು ನನ್ನ ಬುಟ್ಟಿಯಾಗಿ ಇಟ್ಕೊಂಡನಂತಾನೆ. ಅಂದ್ರೆ ನೀವು ಬುಟ್ಟಿಯಾಗಿ ಇಟ್ಕೊಂಡಿರಿ, ಅವ ಹೇಳಿದಂಗೆ ನೀವು ಕೇಳ್ತೀರಿ. ಅರವಿಂದ್ ಬೆಲ್ಲದವರ ನಿಮಗೊಂದು ಭಾಳ ಶಕ್ತಿ ಐತಿ, ಮುಂದಿನ ಮುಖ್ಯಮಂತ್ರಿ ಆಗೋರು. ಪ್ರಹ್ಲಾದ್ ಜೋಶಿ, ನೀವು ಮತ್ತೆ ಕೇಂದ್ರದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗೋರು. ಪ್ರಸಾದ್ ಅಬ್ಬಯ್ಯ, ಸೋಲಿಲ್ಲದ ಸರ್ದಾರ. ಮಹೇಶ್ ತೆಂಗಿನಕಾಯಿ, ಭಾಳ ಅಲ್ಲಿ ಸ್ಟ್ರೈಕ್ ಅದು ಮಾಡ್ತೀರಿ. ಇದ್ರ ಬಗ್ಗೆನೂ ಸ್ಟ್ರೈಕ್ ಮಾಡ್ರಲ್ಲ. ನಿಮ್ಮ ಆಜುಬಾಜುನ ಅಡ್ಡಾಡತಾನೆ, ಕೋಟಿ ನಕಲಿ ಬಿಲ್ ಸೃಷ್ಟಿ ಮಾಡಿ ಅದನ್ನೊಂದು ಸ್ವಲ್ಪ ನೋಡ್ರಿ, ವಿಚಾರ ಮಾಡಿರಿ. ಇವನ ತಕ್ಷಣ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಇವನನ್ನು ಜೈಲಿಗೆ ಹಾಕಿದರೆ ಮಾತ್ರ ನಿಮಗೆ ಭವಿಷ್ಯ ರಾಜಕೀಯ. ಯಾವುದೇ ಪಕ್ಷ ಭೇದ ಮರೆತು ತಕ್ಷಣ ಕಾರ್ಯಪ್ರವೃತ್ತರಾಗ್ರಿ, ಇಲ್ದಿದ್ರೆ ನಿಮಗೆ ಸೋಲಿನ ಕಟ್ಟಿಟ್ಟ ಬುತ್ತಿ ಈ ಕಡಕ ಜವಾರಿ ಕಾಕ ಹೇಳ್ತಾನ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ಆ ಅಧಿಕಾರಿನ ಸಂತೋಷ ಲಾಡ್ ತಕ್ಷಣ DVSರಿಗೆ ಫೋನ್ ಮಾಡಬೇಕು, ಪ್ರಹ್ಲಾದ್ ಜೋಶಿ ಫೋನ್ ಮಾಡಬೇಕು, ಎಲ್ಲ ಶಾಸಕರು ಫೋನ್ ಮಾಡಬೇಕು. ವಿನಯ್ ಕುಲಕರ್ಣಿ ಈಗ ಉಸ್ತುವಾರಿ ಮಾಡಾಕತ್ತೀರಿ, ಶಿವಲೀಲಾ ತಂಗಿ ತಕ್ಷಣ ಫೋನ್ ಮಾಡಿ ಹೊರಗೆ ಹಾಕ್ರಿ. ಅವನು ಇರ್ಲಿಕ್ಕೆ ನಿಮ್ಮ ಕಳಪೆ ಅಭಿವೃದ್ಧಿಯಿಂದ ನಿಮ್ಮ ಹೆಸರು ಕೆಡ್ಸಾಕತ್ತಾನ. ನಿಮ್ಮ PAಗಳಿಗೂ ಸಹಿತ ಎಚ್ಚರ ಕೊಡಿಸ್ರಿ, ಅವನ ಜೊತೆ ಸಂಬಂಧ ಬೆಳೆಸಾರಿ, ಏನು ಲೇವಾದೇವಿ ನಡೆದೈತಿ. ಇವೆಲ್ಲ ನಿಮಗೆ ನಾಳೆ ಮಾರಕ ರೋಗಗತೆ ಕಾಡ್ತಾವೆ. ಚುನಾವಣೆ ಸಮಯದಲ್ಲಿ ಈ ವಿಷಯಗಳನ್ನು ಪ್ರಕಟ ಮಾಡಿ ನಿಮಗೆ 10-15 ಸಾವಿರ ಡ್ಯಾಮೇಜ್ ಮಾಡುವಂಥ ಶಕ್ತಿ ಈ ಕಡಕ ಜವಾರಿ ಕಾಕನ ಕಡೆ ಐತಿ. ಹಂಗಾದ್ರೆ ಅಧಿಕಾರಿನ ಹೊರಗೆ ಹಾಕ್ತೀರಿ? ಕಾದ ನೋಡ್ತೀನಿ 7 ದಿವಸ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ಯೂಟ್ಯೂಬ್ದಾಗ ಬಿಟ್ಟು ನೋಡ್ರಿ, ನಂಬರ್ 1 ನ್ಯೂಸ್ ಕನ್ನಡ. ಫೇಸ್ಬುಕ್ ಫಾಲೋ ಮಾಡಿರಿ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.